ಎಸ್, ನಾಗಮಂಗಲದಲ್ಲಿ ಆದಂತಹ ಬೆಂಕಿ ಮಂಗಲ ಆಗೋಗಿತ್ತಲ್ವಾ, ಅದರ ಒಂದಿಷ್ಟು ದೃಶ್ಯಗಳು ಆಚೆ ಬರ್ತಾ ಇದೆ. ಫೈನಲಿ ಮಾನ್ಯ ಗೃಹ ಮಂತ್ರಿಗಳಿಗೆ ಇದರ ಜ್ಞಾನೋದಯ ಆಗಿದೆ ಅನ್ನುವಂಥದ್ದನ್ನು ಈಗ ವರದಿಗಳು ಬರಕ್ಕೆ ಶುರುವಾಗಿದೆ. ಯಾಕೆ ಅಂತಂದ್ರೆ ಇದೊಂದು ಸಣ್ಣ ಘಟನೆ ಅಂತ ಅಂದವರು ಈಗ ಗಂಭೀರವಾಗಿ ಇದನ್ನ ಪರಿಗಣಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನಾಗಮಂಗಲದಲ್ಲಿ ಆದಂತಹ ಆ ಘಟನೆ, ಈಗ ಸಿಕ್ಕಿರುವಂತಹ ದೃಶ್ಯಗಳು, ಈಗ ಹೇಳಿಕೆಗಳನ್ನು ಬದಲಾವಣೆ ಮಾಡೋಕೆ ಕಾರಣವೇನಾಗಿತ್ತು, ಇವೆಲ್ಲವನ್ನ ಕೂಡ ನಿಮಗೆ ಈ ವರದಿಯಲ್ಲಿ ಕೊಡ್ತೀವಿ. ಇತ್ತ ಪೊಲೀಸರ ಭಯಕ್ಕೆ ಈಗ ಪಾಪ ಯುವಕರು ಊರನ್ನೇ ಬಿಟ್ಟು ಹೋಗಿದ್ದಾರೆ. ಸಣ್ಣ ಘಟನೆ ಅಂದಿದ್ದ ಗೃಹ ಸಚಿವರು ಇವತ್ತು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೀವಿ ಈ ಪ್ರಕರಣವನ್ನ ಅಂತ ಹೇಳಿದ್ದಾರೆ. ಬೆಂಕಿ ಹಚ್ತಾ ಇದ್ರು ಕೂಡ ಪೊಲೀಸರು ಸುಮ್ಮನಾಗಿದ್ರಲ್ಲಿ. ಈಗ ಸಿಗ್ತಾ ಇರುವಂತ ಒಂದೊಂದೇ ದೃಶ್ಯಗಳು ಕೂಡ ನಾಗಮಂಗಲ ಹೇಗೆ ಬೆಂಕಿ ಮಂಗಲವಾಗಿ ಬದಲಾವಣೆಯಾಯಿತು, ಅದಕ್ಕೆ ಕಾರಣೀಕರ್ತರು ಯಾರು, ಅವೆಲ್ಲವನ್ನ ಕೂಡ ಈ ದೃಶ್ಯಗಳ ಸಮೇತವಾಗಿ ವರದಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡಿ. ಮಂಡ್ಯದ ನಾಗಮಂಗಲ ಗಲಭೆಯ ಸ್ಫೋಟಕ ದೃಶ್ಯ. ಸಿಸಿಟಿವಿಗೆ ಕಲ್ಲೇಟು, ಅಂಗಡಿಗೆ ಪೆಟ್ರೋಲ್ ಬಾಂಬ್, ಕಿಡಿಗೇಡಿ ಕೃತ್ಯ ನಡೆಯುತ್ತಿದ್ದರೂ ಪೊಲೀಸರ ಮೌನ. ಪೊಲೀಸರ ವೈಫಲ್ಯಕ್ಕೆ ಸಾಕ್ಷಿ ಹೇಳಿದ ಬೆಂಕಿ ದೃಶ್ಯ. ಹೌದು, ಗಣೇಶಮೂರ್ತಿ ವಿಸರ್ಜನೆ ಮೆರವಣಿಗೆ ವೇಳೆ ನಾಗಮಂಗಲದ ಗಲಭೆ ಪ್ರಕರಣ ಸಂಬಂಧ ಒಂದೊಂದೇ ಸಿಸಿಟಿವಿ ಬಹಿರಂಗವಾಗ್ತಾ ಇದೆ. ಕಿಡಿಗೇಡಿಗಳ ಪಾಪಕೃತ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಗಲಭೆ ವೇಳೆ ಅಂಗಡಿಗೆ ಕಿಡಿಗೇಡಿಗಳು ಪೆಟ್ರೋಲ್ ಬಾಂಬ್ ಎಸೆಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗಲಭೆ ಸ್ಥಳದಲ್ಲಿದ್ದ ಸಾಧನಾ ಟೆಕ್ಸ್ಟೈಲ್ ಅಂಗಡಿಗೆ ಕಿಡಿಗೇಡಿಗಳು ಕಡ್ಡಿಗೀರಿ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಧಗಧಗಿಸಿ ಅಂಗಡಿ ಹೊತ್ತಿ ಉರಿಯುವ ವೇಳೆ ಪೆಟ್ರೋಲ್ ಬಾಂಬ್ ಕೂಡ ಎಸೆದಿದ್ದಾರೆ. ಅಲ್ಲದೆ ತಮ್ಮ ಹೀನ ಕೃತ್ಯದ ದೃಶ್ಯ ಸೆರೆಯಾಗಬಾರದು ಅಂತ ಸಿಸಿಟಿವಿಗೂ ಕಲ್ಲು ಹೊಡೆದಿದ್ದಾರೆ. ಇನ್ನು ದುಷ್ಕರ್ಮಿಗಳು ಇಂತಹ ಕೃತ್ಯ ಎಸಗಿದ ಸಂದರ್ಭದಲ್ಲಿ ಪೊಲೀಸರು ಸ್ಥಳದಲ್ಲೇ ಓಡಾಡಿದ್ದಾರೆ. ಆದರೂ ಕಿಡಿಗೇಡಿಗಳನ್ನು ತಡೆಯಲು ನಾಗಮಂಗಲ ಪೊಲೀಸರು ಮುಂದಾಗಿಲ್ಲ. ನಿನ್ನೆಯಷ್ಟೇ ಅಂಗಡಿಗಳಿಗೆ ಪುಂಡರು ಬೆಂಕಿ ಹಚ್ಚುತ್ತಿರುವಾಗ ತಡೆಯುವಂತೆ, ನೆರವಿಗೆ ಬರುವಂತೆ ಸ್ಥಳೀಯರು ಎಷ್ಟೇ ಅಂಗಲಾಚಿಕೊಂಡ್ರು ಪೊಲೀಸರು ಇದ್ದ ಸ್ಥಳವನ್ನು ಬಿಟ್ಟು ಕದಲಿರಲಿಲ್ಲ. ಇದೀಗ ಮತ್ತೊಂದು ದೃಶ್ಯ ಸಿಕ್ಕಿದ್ದು ಗಲಭೆಯನ್ನು ತಡೆಯುವ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ಕೈಗೊಂಡಿಲ್ಲ. ಗಲಭೆಗೆ ಪೊಲೀಸರ ವೈಫಲ್ಯವೇ ಕಾರಣ ಇರೋದಕ್ಕೆ ಈ ವಿಡಿಯೋ ಸಹ ಸಾಕ್ಷಿಯಾಗಿದೆ. ಕಿಡಿಗೇಡಿ ಕೃತ್ಯ ನಡೆದ ಇದ್ರೂ ಸುಮ್ಮನೆ ಆ ಕಡೆ ಈ ಕಡೆ ಅಂತ ಖಾಕಿ ಓಡಾಡಿದ್ದಾರೆ. 24 FIRದಲ್ಲಿ ಪ್ರಮುಖ ಮೊದಲ ಏನು ಕೇಸ್ ಮಾಡಿದ್ವಿ, ಸುಮೋಟೋ ಕೇಸ್ ಮಾಡಿದ್ವಿ. ಆ ಒಂದು ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ಏನು ಕೆಲಸ ಮಾಡ್ತಾಯಿದ್ರು ಅದರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಬಗ್ಗೆ ಮತ್ತು ಅಕ್ರಮವಾಗಿ ಗುಂಪುಗಾರಿಕೆ ಮಾಡಿಕೊಂಡು ಒಂದು ಪ್ರಕರಣವನ್ನು ದಾಖಲು ಮಾಡಿದ್ವಿ. ಅದೇ ಪ್ರಕರಣದಲ್ಲಿ ನಾವು ಎಲ್ಲ 55 ಜನ ಆರೋಪಿತರನ್ನು ಅರೆಸ್ಟ್ ಮಾಡಿದ್ವಿ. ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಒಟ್ಟು 55 ಜನ ಆರೋಪಿತರನ್ನು ನಾವು ಬಂಧಿಸಿದ್ವಿ. ಅದರಲ್ಲಿ 2 ಆರೋಪಿತರು, ಒಬ್ಬನು ಯೂಸುಫ್ ಅಂತೇಳಿ, ಈತ ಸದ್ಯ ನಾಗಮಂಗಲ ಟೌನ್ದಲ್ಲಿ ವಾಸವಾಗಿದ್ದಾರೆ, ಕೇರಳ ರಾಜ್ಯ. ಅದೇ ರೀತಿ ನಾಸೀರ್ ಅಂತೇಳಿ, ಇವನು 45 ವರ್ಷ. ಇವರಿಗೆ ಆ ಥರದ PFI ಆಗಲಿ ಅಥವಾ ಇತರೆ ಬೇರೆ ಯಾವುದರ ಆರ್ಗನೈಜೇಷನ್ ಜೊತೆ ಲಿಂಕ್ ಇರುವ ಬಗ್ಗೆ ಯಾವುದೂ ಮಾಹಿತಿ ನಮಗೆ ಇದುವರೆಗಿನ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಆದರೂ ಸಹಿತ ನಾವು ಈ ಬಗ್ಗೆನೂ ಸಹಿತ ಹೆಚ್ಚಿನ ತನಿಖೆಯನ್ನು ಮಾಡ್ತಾಯಿದ್ದೀವಿ. ನಾಗಮಂಗಲ ಗಲಭೆ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಘರ್ಷಣೆ ನಡೆದಂಥ ಕಳೆದ 3-4 ದಿನಗಳಿಂದ ದಿನಕ್ಕೊಂದೊಂದು ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇರುವಂಥದ್ದು. CCTVಯಲ್ಲಿ ಕಿರಾತಕರ ದುಷ್ಕೃತ್ಯ ಮತ್ತಷ್ಟು ಬಯಲಾಗ್ತಾ ಇದೆ. ಯಾಕಂದರೆ ಕಿಡಿಗೇಡಿಗಳು ಅಂಗಡಿಗೆ ಬೆಂಕಿ ಹಚ್ಚುವಂಥ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿರುವಂಥದ್ದು. ಅಂದರೆ ಟಾರ್ಗೆಟ್ ಮಾಡಿ ಅಂಗಡಿಗಳಿಗೆ ಪೆಟ್ರೋಲ್ ಬಾಂಬನ್ನು ಎಸೆಯುವಂಥ ದೃಶ್ಯಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇ ಜಾಗದಲ್ಲಿ ಪೊಲೀಸ್ನವರು ಓಡಾಡ್ತಾ ಇದ್ರು ಕೂಡ ಅವರಿಗೆ ಏನು ಮಾಡದಂಥ ಅಸಹಾಯಕತೆ ಕೂಡ ತೋರಿಸ್ತಾ ಇರುವಂಥದ್ದು ಕೂಡ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಗಲಭೆ ಪ್ರಕರಣವನ್ನು ಕೂಡ ಅಂದರೆ ಪ್ರೀ ಪ್ಲಾನಡ್ ಆಗಿ ಮಾಡಿಕೊಂಡು ಗಲಭೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಚಿತ್ರಣವನ್ನು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಗಲಭೆಗೆ ಕೇರಳದ ಜೊತೆ ಬಾಂಗ್ಲಾದೇಶದ ನಂಟು ಇದೆಯಾ? ನಾಗಮಂಗಲ ಗಲಭೆಯಲ್ಲಿ ಬಂಧಿತರಾಗಿರುವ ಕೇರಳದ ಮಲ್ಲಪುರಂ ಮೂಲದ ಯೂಸಫ್ ಹಾಗೂ ನಾಸೀರ್ ಎಂಬುವರಿಗೆ ನಿಷೇಧಿತ ಸಂಘಟನೆ PFIಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಇದೀಗ ಈ ನಾಗಮಂಗಲ ಗಲಭೆಯಲ್ಲಿ ಕೇವಲ ಕೇರಳ ಮೂಲದ PFI ಸಂಘಟನೆ ಮಾತ್ರವಲ್ಲದೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ನಾಗಮಂಗಲ ತಾಲೂಕಿನಲ್ಲಿ ನೆಲೆಸಿರುವವರು ಸಹ ಭಾಗಿಯಾಗಿದ್ದಾರೆ ಎಂಬ ಗಂಭೀರ ಆರೋಪವನ್ನು ನಾಗಮಂಗಲದ JDS ಮಾಜಿ ಶಾಸಕ ಸುರೇಶ್ ಗೌಡ ಮಾಡಿದ್ದಾರೆ. ನಾಗಮಂಗಲ ತಾಲೂಕಿನ ಹಲವೆಡೆ ತೋಟದ ಮನೆಗಳಲ್ಲಿ ಎಲ್ಲ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಹಲವರು ನೆಲೆಸಿದ್ದಾರೆ. ನಾನು ಶಾಸಕನಾಗಿದ್ದ ವೇಳೆ ಪೊಲೀಸ್ ಇಲಾಖೆಗೆ ಹಾಗೂ ಆಗಿನ ಗೃಹ ಸಚಿವರಿಗೂ ಮಾಹಿತಿ ಕೊಟ್ಟಿದ್ದೆ, ಆದರೆ ಅವರನ್ನು ಪತ್ತೆ ಹಚ್ಚುವ ಕೆಲಸ ಮಾಡಿಲ್ಲ ಅಂತ ದೂರಿದ್ದಾರೆ. ಪೊಲೀಸ್ನವರು ಅರೆಸ್ಟ್ ಮಾಡಿ ಮಲ್ಲಾಪುರ ಜಿಲ್ಲೆಯ 2 ಯುವಕರು ಅದರಲ್ಲಿ ತೋರಿಸಿದಾಗ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವತ್ತಿನ ಗೃಹ ಸಚಿವರಿಗೂ ಸಹ ನಾನು ಕಿವಿ ಮಾತು ಹೇಳಿದ್ದೆ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ.
ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಇಲಾಖೆ ಎಚ್ಚೆತ್ತುಕೊಳ್ಳಿಲ್ಲ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದರ ತನಿಖೆಯನ್ನು ಸಂಪೂರ್ಣವಾಗಿ NIA ಕೊಡಿ. ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿ, ಇಲ್ಲಿ ಎಲ್ಲ ಜನಾಂಗದರ ಭದ್ರತೆ ದೃಷ್ಟಿಯಿಂದ NIA ಕೊಡಿ. ಮಲಪ್ಪುರಂ ಅಂತಕ್ಕಂಥದ್ದು ಯಾವುದಕ್ಕೆ ಫೇಮಸ್ಸು, ಏನಕ್ಕೆ ಫೇಮಸ್ಸು? ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಈಗಾಗಲೇ 55 ಮಂದಿಯ ಬಂಧನ ಕೂಡ ಆಗಿದೆ. ಬಹಳ ಪ್ರಮುಖವಾಗಿ ಬಂಧಿತರಲ್ಲಿ ಇಬ್ಬರು ಕೇರಳ ಮೂಲದವರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆ ಇಬ್ಬರು PFI ಸಂಘಟನೆಯ ಹಿನ್ನೆಲೆಯಿಂದ ಬಂದವರು ಅನ್ನೋ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರ ಚರ್ಚೆಯ ಬೆನ್ನಲ್ಲ ಇದೀಗ ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಕೂಡ ಹೊಸ ಆರೋಪವನ್ನು ಮಾಡಿದ್ದಾರೆ. ಪ್ರಕರಣದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಕೂಡ ಭಾಗಿಯಾಗಿದ್ದಾರೆ ಅಂತ ಕೂಡ ಅವರು ಆರೋಪವನ್ನು ಮಾಡಿರುವಂಥದ್ದು. ಅಂದರೆ ಸಾಕಷ್ಟು ವರ್ಷಗಳ ಹಿಂದೆ ಅವರು ನಾಗಮಂಗಲಕ್ಕೆ ಬಂದು ಸೇರ್ಕೊಂಡಿದ್ದಾರೆ, ತೋಟಗಳಲ್ಲಿ ಬೇರೆ ಕಡೆ ಕೆಲಸವನ್ನು ಮಾಡಿಕೊಂಡು ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂತಹ ಗಲಭೆಗಳು ನಡೆದಾಗ ಅವರು ಬಂದು ಇಲ್ಲಿ ಕಲ್ಲು ತೂರಾಟವನ್ನು ಮಾಡುವಂಥದ್ದು, ಬೆಂಕಿ ಹಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇಂಥವರ ಒಂದು ಪತ್ತೆಗೆ ಸರ್ಕಾರ ಮುಂದಾಗಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಮಾಡಿರುವಂಥದ್ದು. ನಾಗಮಂಗಲ ಘಟನೆ ಬಗ್ಗೆ ಗೃಹ ಸಚಿವರಿಗೆ ಜ್ಞಾನೋದಯ, ಬಿಜೆಪಿ ಬೆಂಕಿ ರಾಜಕೀಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಿಡಿ. ಇನ್ನು ನಾಗಮಂಗಲ ಗಲಭೆಯನ್ನ ಸಣ್ಣ ಘಟನೆ ಎಂದಿದ್ದ ಗೃಹ ಸಚಿವ ಪರಮೇಶ್ವರ್ಗೆ ಕೊನೆಗೂ ಜ್ಞಾನೋದಯ ಆದಂತೆ ಕಾಣಿಸ್ತಾ ಇದೆ. ಇದೀಗ ಗಲಭೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಕೇಸ್ನಲ್ಲಿ ಯಾರನ್ನೂ ರಕ್ಷಿಸುವ ಕೆಲಸ ಮಾಡೋದಿಲ್ಲ, ಇನ್ಸ್ಪೆಕ್ಟರ್ ಮತ್ತು ಡಿವೈಎಸ್ಪಿಯನ್ನು ಅಮಾನತು ಮಾಡಿದ್ದೇವೆ ಎಂದಿದ್ದಾರೆ. ಇನ್ನು ನಾಗಮಂಗಲ ಗಲಭೆ ಪ್ರಕರಣವನ್ನು ಸರ್ಕಾರ NIAಗೆ ವಹಿಸಬೇಕು ಎಂದಿದ್ದ MLC CT ರವಿ ವಿರುದ್ಧ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. CT ರವಿಗೆ ಮಾಡೋದಕ್ಕೆ ಬೇರೆ ಏನೂ ಕೆಲಸ ಇಲ್ಲ, ರಾಜಕಾರಣ ಮಾಡೋದಕ್ಕೆ CT ರವಿ ಬೇರೆ ವೇದಿಕೆಯನ್ನು ಉಪಯೋಗಿಸ್ಕೊಳ್ಳಿ, ನಾಗಮಂಗಲಕ್ಕೆ ಬಂದು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಆಗಲ್ಲ, ನಾವು ಯಾವುದೇ ಓಲೈಕೆ ಮಾಡ್ತಾ ಇಲ್ಲ, ಇಬ್ಬರೂ ಒಟ್ಟಿಗೆ ಇದ್ದೇವೆ ಅಂತ ಖಾರವಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ನಾಗಮಂಗಲದಲ್ಲಿ ನಡೆದಂಥ ಘಟನೆ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಅವರು ಪ್ರೊಸೆಷನ್ ಹೋಗುವಾಗ ಕಲ್ತೂರಾಟ ನಡೆದಿದೆ ಅಂತೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಆನಂತರ ಎಲ್ಲವೂ ಸಾಲ್ವ್ ಆಯಿತು ಅಂತ ಹೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನ ಎಲ್ಲವನ್ನೂ ಕೂಡ ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸಿಕೊಂಡು ಅದರ ಮೇಲೆ ಏನ್ ತೀರ್ಮಾನ ಮಾಡಬೇಕು ಅದನ್ನ ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನ ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇವೆ. ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. 40ಕ್ಕೂ ಹೆಚ್ಚು ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿ ಧ್ವಂಸವಾಗಿದ್ದರೂ ಕೂಡ, ಗಣೇಶೋತ್ಸವದ ಮೆರವಣಿಗೆ ಮೇಲೆ ಚಪ್ಪಲಿ ತೂರಾಟ ನಡೆಸಿದ್ರೂ ಕೂಡ, ಕಲ್ಲು ತೂರಾಟ ಮಾಡಿ ಪೆಟ್ರೋಲ್ ಬಾಂಬ್ ಹಾಕಿದ್ರೂ ಕೂಡ ನಮ್ಮ ಗೃಹ ಸಚಿವರಿಗೆ ಇದೊಂದು ಸಣ್ಣ ಘಟನೆ ಅಂತ ಅನಿಸಿರೋದು. ನನಗೆ ಅನಿಸುತ್ತೆ ನಿಮ್ಮಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋವಂಥ ವಿಶ್ವಾಸ ನಮಗಿಲ್ಲ. ಈ PFI ವ್ಯಕ್ತಿಗಳು, ಅದಕ್ಕೆ ಕೇರಳ ಮೂಲದವರು ಅಲ್ಲಿ ಬಂಧಿತರಾಗಿರೋ ಹಿನ್ನೆಲೆಯಲ್ಲಿ ಇಡೀ ತನಿಖೆಯನ್ನು NIAಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಿರ್ಲಕ್ಷ್ಯ ವಹಿಸಿದರೆ ದೊಡ್ಡ ಅಪಾಯ ದೇಶಕ್ಕೆ, ದೇಶದ ಸಮಗ್ರತೆಗೆ ಬರುತ್ತೆ ಅಂಥೇಳಿ ನನಗನ್ಸುತ್ತೆ. ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ಆಗ್ರಹಿಸ್ತೀನಿ. ರಾಜಕಾರಣ ಮಾಡೋಕ್ಕೆ ಬೇರೆ ವೇದಿಕೆ ಉಪಯೋಗಿಸ್ತೀವಿ. CT ರವಿ ಇದನ್ನೆಲ್ಲ ಬಿಡಲಿ. ಅವರು ಹಿಂದುತ್ವ, ನಾವು ಹಿಂದೂಗಳೇ, ನಾವೇನು ದೂರದವರಲ್ಲ. ಮುಸ್ಲಿಮ್ಸು ಹಿಂದುತ್ವ ಎಲ್ಲ ಒಟ್ಟಿಗೆ ಇದೆ. ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಇವ್ರು ಬಂದು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. JDSನವ್ರ ಜೊತೆ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ರಂಗಾಗಿ ಬಂದಿದ್ದಾರೆ CT ರವಿ. ಅಲ್ಲಿ RSS ಆಗಲಿ, ಅಲ್ಲಿರೋ ಯುವಕರಾಗಲಿ, BJP ಯುವಕರಾಗಲಿ ಶಾಂತಿನ ಕೇಳ್ತಾರೆ ವಿನ ಇವರ ತೆವಲಿಗೋಸ್ಕರ ಆಟ ಆಡಕ್ಕೆ ರೆಡಿ. ವಿಘ್ನ ವಿನಾಯಕನಿಂದಲೇ ಬದರಿಕೊಪ್ಪಲಿಗೆ ವಿಘ್ನ, ಪೊಲೀಸರ ಭಯಕ್ಕೆ ಊರು ತೊರೆದ ಯುವಕರು. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬದರಿಕೊಪ್ಪಲು ಗ್ರಾಮದ ಯುವಕರು ತಮಗೆ ಒಳ್ಳೆಯದಾಗಲಿ ಅಂತ ಕಳೆದ 30 ವರ್ಷದಿಂದ ಗಣೇಶನನ್ನು ಕೂರಿಸಿ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ತಾ ಇದ್ರು. ಆದರೆ ಕಳೆದ ಬುಧವಾರ ಗ್ರಾಮಸ್ಥರು ನಡೆಸಿದ ಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆ ಗಲಭೆಯಾಗಿದೆ. ಗಲಭೆ ಹಿನ್ನೆಲೆ ಬದರಿಕೊಪ್ಪಲು ಗ್ರಾಮದ 23 ಮಂದಿಯನ್ನ ಬಂಧಿಸಿದ್ದಾರೆ. ಇನ್ನೊಂದೆಡೆ ಈ ಗ್ರಾಮದ ಹಲವು ಮಂದಿ ಪೊಲೀಸರಿಗೆ ಹೆದರಿ ಊರು ಬಿಟ್ಟಿದ್ದಾರೆ. ಇದರಿಂದ ಇಡೀ ಊರಲ್ಲಿ ನೀರವ ಮೌನ ಆವರಿಸಿದೆ. ಮಂಡ್ಯದ ನಾಗಮಂಗಲದಲ್ಲಿ ಗಲಭೆಯಾಗಿ ಇವತ್ತಿಗೆ 6 ದಿನಗಳು ಕಳೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಗಣಪತಿ ಕೂರಿಸಿದಂಥ ಬದ್ರಿಕೊಪ್ಪಲು ಗ್ರಾಮ
ಒಂದು ರೀತಿಯಾಗಿ ಸ್ಮಶಾನ ಮೌನ ಆಗಿದೆ. ನಾನಿದೀಗ ಕೊಪ್ಪಲು ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇಲ್ಲಿರುವಂಥ ರಸ್ತೆಗಳೆಲ್ಲವೂ ಕೂಡ ಬಿಕೋ ಎನ್ನುತ್ತದೆ. ಯಾಕಂದರೆ ಇದು ಕೂಡ ನಾಗಮಂಗಲ ಪಟ್ಟಣಕ್ಕೆ ಸೇರಿದಂಥ ಒಂದು ವಾರ್ಡ್ ಆಗಿದೆ. ಆದರೆ ಬದರಿಕೊಪ್ಪಲು ಗ್ರಾಮ ಅಂತೇಳಿ ಕರೀತಾರೆ. ಸಂಪೂರ್ಣವಾಗಿ ಬಿಕೋ ಅಂತದೆ ಗ್ರಾಮ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಪ್ರತಿ ಬಾರಿಯೂ ಕೂಡ ಊರಿಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಓಡಾಡುವಂಥ ಕೆಲಸಗಳು ಆಗ್ತಾ ಇತ್ತು ಮತ್ತು ಅವರವರ ದಿನನಿತ್ಯದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇದೀಗ ಕಳೆದ ಬುಧವಾರ ನಡೆದಂತಹ ಒಂದು ಗಲಭೆಯಿಂದಾಗಿ ಈ ಊರಿನ ಗ್ರಾಮಸ್ಥರನ್ನ ಪೊಲೀಸರು ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಜನರು ಬಂಧನದ ಭೀತಿಯಲ್ಲಿ ಇದೀಗ ಊರನ್ನು ಬಿಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಬಹುತೇಕ ಮನೆಗಳಲ್ಲಿ ಯುವಕರು ಇಲ್ಲ, ಜೊತೆಗೆ ಆಯಾಯ ಮನೆಯ ಯಜಮಾನರು ಕೂಡ ಇಲ್ಲದಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ನಮ್ಮನ್ನು ಎಲ್ಲಿ ಬಂಧನ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಇದೀಗ ಊರನ್ನು ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬರೀ ಮನೆಯಲ್ಲಿ ಬರೀ ಹೆಂಗಸರು ಮತ್ತು ಮಕ್ಕಳು ಅಷ್ಟೇ ಇರುವಂಥದ್ದು. ಬದರಿಕೊಪ್ಪಲು ಗ್ರಾಮದಲ್ಲಿ ಅಕ್ಷರಶಃ ಒಂದು ರೀತಿಯಾಗಿ ನೀರು ಮೌನ ಆವರಿಸುವಂಥದ್ದು. ಯಾಕಂತಂದರೆ ಇಲ್ಲಿಂಥ ಗ್ರಾಮಸ್ಥರೆಲ್ಲರೂ ಕೂಡ ಒಂದಷ್ಟು ಜನ ಪೊಲೀಸ್ ವಶದಲ್ಲಿದ್ದಾರೆ, ಇನ್ನೊಂದಷ್ಟು ಜನರು ಕೂಡ ಊರನ್ನ ಬಿಟ್ಟರು. ಗಲಭೆ ಕೇಸಲ್ಲಿ ಜೈಲು ಸೇರಿದ ಮಕ್ಕಳನ್ನ ನೋಡಲು ಬಂದ ಕುಟುಂಬಸ್ಥರ ಕಣ್ಣೀರು. ಇನ್ನು ನಾಗಮಂಗಲ ಕೋಮು ಗಲಭೆ ಪ್ರಕರಣದಲ್ಲಿ ಬದರಿಕೊಪ್ಪಲಿನ 23 ಮಂದಿ ಬಂಧನವಾಗಿತ್ತು. ಸದ್ಯ ಜೈಲುವಾಸ ಅನುಭವಿಸುತ್ತಿರುವ ಮಕ್ಕಳನ್ನ ನೋಡೋದಕ್ಕೆ ಮಂಡ್ಯ ಕಾರಾಗೃಹಕ್ಕೆ ಕುಟುಂಬಸ್ಥರು ಆಗಮಿಸಿದರು. ಮಕ್ಕಳನ್ನ ಭೇಟಿ ಮಾಡಲು ಬಂದ ಕುಟುಂಬಸ್ಥರಿಗೆ ಮಾಜಿ ಶಾಸಕ ಸುರೇಶ್ ಗೌಡ ವಾಹನ ವ್ಯವಸ್ಥೆ ಮಾಡಿದರು. ಜೈಲು ಸೇರಿದ್ದ ಮಕ್ಕಳನ್ನ ನೋಡಲಾಗದೆ ಕುಟುಂಬಸ್ಥರು ಕಣ್ಣೀರಿಟ್ಟರು. ಒಂದು ವಾರದಿಂದನೂ ಬಿಟ್ಟಿರಲಿಲ್ಲ ಸರ್, ರಜೆ ಇತ್ತಲ್ಲ, ಒಂದು ವಾರದಿಂದನೂ ಬಿಟ್ಟಿರಲಿಲ್ಲ. ಇವತ್ತು ನೋಡಕ್ಕೆ ಬಿಡ್ತೀವಿ ಅಂತ ಹೇಳಿದರು. ಹಂಗಾಗಿ ನಮ್ಮ ಊರವರೆಲ್ಲರೂ ಬಂದಿದ್ದೀವಿ ನೋಡ್ಕೊಂಡು. ಯಾರೂ ಇಲ್ಲ ನಮ್ಮೂರಲ್ಲಿ ಗಂಡು ಮಕ್ಕಳು ಸಣ್ಣ ಮಕ್ಕಳು ಯಾರೂ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಇವಾಗ ಇರೋರಂದರೆ ಇವ್ರನ್ನೇ ನೋಡ್ಬೇಕು. ಇವಾಗ ಹಂಗಾಗೈತೆ ನಮಗೆ. ಊರಲ್ಲಿ ಯಾರು ಹುಡುಗರುಗಳು ಮಕ್ಕಳು ಸಣ್ಣವು ಯಾವೂ ಇಲ್ಲ, ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಗಣೇಶನಿಂದನೇ ಹಿಂಗಾಗೈತೆ ಅನ್ಕೋಬೇಕು ಇವಾಗ ಅಷ್ಟೇ. ಯಾವ ವರ್ಷವೂ ಈ ಥರ ಆಗಿರಲಿಲ್ಲ. ಆಗಲೇ 20-25 ವರ್ಷದಿಂದನೂ ಗಣೇಶನ ಕೂರಿಸ್ತಾ ಇದ್ದೀವಿ ನಮ್ಮೂರಲ್ಲಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಈ ವರ್ಷವೂ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿದರು, ಚೆನ್ನಾಗಿ ಮಾಡಿದರು. ಈ ವರ್ಷವೇ ಈ ಥರ ಆಗಿರೋದು. 25 ವರ್ಷ 35 ವರ್ಷದಿಂದ ಗಣೇಶನ ಕುಣಿಸ್ತಿದ್ರು. ಒಂದು ದಿವಸ ಗಲಾಟೆ ಆಗಿರಲಿಲ್ಲ. ಈಗ ಗಣಪತಿ ಬಿಡೋಕ್ಕೆ ಟೌನಿಗೆ ಬಂತು ಗಣಪತಿ. ಅದರಿಂದ ಅವರು ಆತಿಂದ ಕಲ್ಲು ಹೊಡೆದು ಇದು ಮಾಡೋರು ಅಷ್ಟೇ. ಜೈಲೇ ನೋಡಿರಲ್ಲ. ಯಾರೋ ಮಾಡಿ ತಪ್ಪು, ಆ ತಪ್ಪಿಗೆ ನಾವು ಹೊಣೆಯಾದವೆಲ್ಲ. ನಮ್ಮ ಮಕ್ಕಳೆಲ್ಲ ಜೈಲಲ್ಲಿ ಅವರೇ. ಆ ಮನೆ ಪರಿಸ್ಥಿತಿ ಹೇಳ್ಬೇಕಲ್ಲ, ಎಲ್ಲ ಅವರೇ ನಡೆಸ್ತಿ ಕೂಲಿ ಮಾಡೋರು. ಎಲ್ಲ ಕೂಲಿ ಮಾಡೋರೆಲ್ಲ ಹೋಗಿ ಇಲ್ಲಿಗೆ ಸೇರಿಕೊಂಡ್ರೆ ಊಟ ತಿಂಡಿಗೆ ಎಲ್ಲ ಬೇಕಲ್ಲ. ಊರಲ್ಲಿ ಗಂಡು ಹುಡುಗ್ರೆ ಇಲ್ವಲ್ಲ, ಒಂದುವೆ ಒಬ್ಬರು ಗಣಸ್ರೆ ಅಂತ ಇಲ್ಲ. ಗಣಪತಿನ ಅವರು ಬಿಡಲೇ ಇಲ್ಲ, ಪೊಲೀಸ್ನವ್ರು ಬಿಟ್ರು. ಜೀವ ಡಮ್ ಅಂತದೆ ನಮಗೆ. ಯಾವತ್ತೂ ಅಷ್ಟು ಚಿಕ್ಕ ಊರಾದ್ರೂ ಒಂದು ದಿವಸನೂ ಗಲಾಟೆ ಅನ್ನೋದೇ ಇರಲಿಲ್ಲ. ಆ ಗಲಾಟೆ ಆದ ತವಿಂದ ಈಗ ಮನೇಲಿ ಊರಿಗೆ ನೆಮ್ಮದಿನೇ ಇಲ್ಲ. ಊರಿಗೂ ನೆಮ್ಮದಿಲ್ಲ, ಮನೆ ಮಕ್ಕಳು ಹೆಂಡ್ತಿರ್ಗೆ ಯಾರಿಗೂ ನೆಮ್ಮದಿನೇ ಇಲ್ಲ. ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಂತಹ 13 ಮಂದಿ ಬದರಿಕೊಪ್ಪಲು ಗ್ರಾಮದ ಯುವಕರನ್ನ ಕೂಡ ಬಂಧನ ಮಾಡಲಾಗಿತ್ತು. ಆ ಒಂದು ಯುವಕರ ಬಂಧನ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಯುವಕರನ್ನ ಆತ ಪೋಷಕರು ಕೂಡ ಬಂದು ಭೇಟಿಯನ್ನು ಮಾಡಿರುವಂಥದ್ದು. ಮಂಡ್ಯದಲ್ಲಿರುವಂಥ ಜಿಲ್ಲಾ ಕಾರಾಗೃಹಕ್ಕೆ ಬಂದು ಭೇಟಿಯನ್ನು ಮಾಡಿ ಅವರೆಲ್ಲರನ್ನೂ ಕೂಡ ನೋಡುವಂಥ ಒಂದು ಕೆಲಸ ಕೂಡ ಆಗಿದೆ. ಮಾಜಿ ಶಾಸಕ ಸುರೇಶ್ ಗೌಡ ಅವರು ಎಲ್ರಿಗೂ ಕೂಡ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ತಮ್ಮ ಮಕ್ಕಳನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಇವತ್ತು ಬದರಿಕೊಪ್ಪಲು ಗ್ರಾಮದ ಸಾಕಷ್ಟು ಮಹಿಳೆಯರು ಬಂದು ತಮ್ಮ ಮಕ್ಕಳನ್ನು ಕೂಡ ಭೇಟಿ ಮಾಡಿರುವಂತದ್ದು. ಕಾಂಗ್ರೆಸ್ ಶಾಸಕನ ಆಪ್ತನಿಂದ ಗುಂಡಾಗಿರಿ, ಪೊಲೀಸರನ್ನೇ ಎಳೆದಾಡಿ ದರ್ಪ ದೌಲತ್. ಗಣೇಶ ಮೆರವಣಿಗೆ ವೇಳೆ ಖ್ಯಾತೆ ತೆಗೆದು ಗಲಾಟೆ. ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತ ಅನಿಲ್ ಕುಮಾರ್ ಗುಂಡಾಗಿರಿ ಪ್ರದರ್ಶಿಸಿ ಪೊಲೀಸರನ್ನೇ ಎಳೆದಾಡಿ ದರ್ಪ ತೋರಿದ್ದಾನೆ. ಮಂಡ್ಯ ತಾಲೂಕಿನ ಕಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಾರಿಗೆ ಜಾಗ ಬಿಡದೆ ಖ್ಯಾತೆ ತೆಗೆದಿದ್ದಾನೆ. ಕಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ ಚಂದ್ರೇಗೌಡ ಎಂಬುವರ ಮೇಲೆ ಗಲಾಟೆ ಮಾಡಿದ್ದಾನೆ. ಈ ವೇಳೆ ಅಲ್ಲೇ ಇದ್ದ ಪೊಲೀಸ್ ಪೇದೆ ಇಬ್ಬರನ್ನೂ ಸಮಾಧಾನ ಮಾಡೋದಕ್ಕೆ ಮುಂದಾದಾಗ ಪೊಲೀಸ್ ಪೇದೆಯನ್ನು ತಳ್ಳಿ ಕೈ ಶಾಸಕನ ಆಪ್ತ ಅನಿಲ್ ಆವಾಜ್ ಹಾಕಿದ್ದಾನೆ. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಠಾಣೆಗೆ ಚಂದ್ರೇಗೌಡ ದೂರು ದಾಖಲಿಸಿದ್ದಾರೆ. ಕೊನೆಗೂ ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸರು ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ನನ್ನ ಬಂಧಿಸಿದ್ದಾರೆ. ಒಟ್ಟಾರೆ ಮಂಡ್ಯ ನಾಗಮಂಗಲ ಗಲಭೆಗೆ ಸಂಬಂಧಪಟ್ಟಂತೆ ಸ್ಫೋಟಕ ದೃಶ್ಯ ಹೊರಬರುತ್ತಾ ಇದ್ದು ಗಲಭೆ ದಿನ ನಡೆದ ಹೀನ ಕೃತ್ಯವನ್ನು ಬಿಚ್ಚಿಡ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಸೊ ಈ ರೀತಿಯಾಗಿ ವರ್ತನೆಯನ್ನು ತೋರಿಸುವಂಥದ್ದು, ಪೆಟ್ರೋಲ್ ಬಾಂಬನ್ನು ನನಗೊಂದು ಮಾಹಿತಿ ಬರ್ತಾ ಇತ್ತು, ಅದು ಅವಾಗ ತಯಾರು ಮಾಡ್ಕೊಂಡಿದ್ದಲ್ಲ, ಎವ್ರಿ ಟೈಮ್ ತಯಾರಿಯಲ್ಲೇ ಇರುತ್ತಂತೆ ಪೆಟ್ರೋಲ್ ಬಾಂಬ್ಗಳು. ಎನಿ ಟೈಮ್ ನಿಮ್ಗೆ ಇಂಥದ್ದು ಶುರು ಆಯಿತು ಅಂದರೆ ಪೆಟ್ರೋಲ್ ಬಾಂಬ್ಗಳು ಬರುತ್ತೆ. ಆ ರೀತಿ ತಯಾರು ಮಾಡಿ ಇಟ್ಕೊಂಡಿರ್ತಾರೆ ಅನ್ನೋದು ನನಗಿರುವಂಥ ಮಾಹಿತಿ. ದಯವಿಟ್ಟು ಪೊಲೀಸರು ಆ ನಿಟ್ಟಿನಲ್ಲಿ ಒಂಚೂರು ಗಮನ ಹರಿಸಿ ಆವಾಗ ಶಾಕಿಂಗ್ ಆಗಿ ರೇಡ್ ಮಾಡ್ತಾ ಇರಿ ಅಲ್ಲಲ್ಲಿ. ಸೊ ಯಾಕೋ ನಂಗೆ ಆ ವಿಚಾರದಲ್ಲಿ ಬಹಳ ಕ್ಲಿಯರಾಗಿ ಅನ್ನಿಸ್ತಾ ಇದೆ, ಆ ಥರ ರೇಡ್ ಮಾಡ್ತಾ ಇರಿ, ಸಿಗ್ಬೋದು.